ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವಲ್ಲಭನನ್ನು ಪೊಲೀಸ್ ಅವರು ಎಳ್ಕೊಂಡು ಹೋಗಿದ್ದೆ. ವಲ್ಲಭನನ್ನು ಬಿಡಿಸ್ಕೊಂಡು ಬರುವುದಕ್ಕೆ ಲಾಯರ್ ಹುಡುಕ್ತಿದ್ದಾರೆ ನಂದವರು. ಹಾಗಾದ್ರೆ ಇಲ್ಲಿ ಅಳಿಯ ಊರಲ್ಲಿಲ್ಲ, ಹಾಗಾಗಿ ಇಲ್ಲಿ ಭಾರ್ಗವಿನೇ ಲಾಯರ್ ಆಗಿ ವಲ್ಲಭನ ಬಿಡಿಸ್ತಾಳೆ. ಭಾರ್ಗವಿ ಎಂಟ್ರಿ ಆಗತ್ತಾ, ಏನಾಯಿತು ಏನು ಕತೆ, ಇದನ್ನೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಆದರೆ ಇವತ್ತು ಪೊಲೀಸ್ ಅವರು ಅವನೇ ಕರ್ಕೊಂಡು ಹೋದ ಅನ್ನೋ ಕಾರಣಕ್ಕೆ, ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ವಲ್ಲಭನನ್ನು ಹೇಳ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಂದವರು ನನ್ನ ಮಗ ತಪ್ಪು ಮಾಡಿಲ್ಲ, ದಯವಿಟ್ಟು ನನ್ನ ಮಗನನ್ನು ಬಿಟ್ಬಿಡಿ ಅಂತ ಅಂಗಲಾಚಿ ಕೇಳ್ಕೊತಿದ್ದಾರೆ. ಬಟ್ ಆದರೂ ಕೂಡ ಪೊಲೀಸವರು ಬಿಡೋದೇ ಇಲ್ಲ. ಫೈನಲಿ ವಲ್ಲಭನನ್ನು ಎಳ್ಕೊಂಡು ಹೊರಗಡೆ ಬರ್ತಿದ್ದಾಗೆ ಎದುರುಗಡೆ ಮನೆಯವ್ರು ಎಲ್ಲರೂ ಕೂಡ ಏನಾಯಿತು, ಈಗ ಯಾವ ಕಳ್ಳತನ ಮಾಡ್ದ ಅಂತ ಹೇಳಿ ಕೇಳ್ತಿದ್ದಾರೆ. ಆಗ ಪೊಲೀಸವರು ಇವನು ಕಿಡ್ನಪ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಏನಿದು ಕಳ್ಳತನ ಆಯಿತು, ಎಲ್ಲ ಆಯಿತು, ಈಗ ಕಿಡ್ನಪ್ಪ? ಖಂಡಿತ ಈ ಒಂದು ಕೇಸಲ್ಲಿ ನಿನ್ನ ಮಗ ಯಾವುದೇ ಕಾರಣಕ್ಕೂ ಹೊರಗಡೆ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಏನೋ ಹಾರಾಡ್ತಾ ಇದ್ದೆ, ಯಾವಾಗಲೂ ಕೂಡ ನನ್ನ ಮಕ್ಕಳು ನನ್ನ ಗೆರೆ ದಾಟೋದಿಲ್ಲ ಅಂತ. ಯಾವ ಗೆರೆ ದಾಟೋದಿಲ್ಲ ನಂದ? ನೀನು ಹಾಕಿರೋ ಎಲ್ಲ ಗೆರೆಯನ್ನು ಕೂಡ ದಾಟೆ ಹೋಗಿದ್ದಾರೆ. ಎಲ್ಲರೂ ಕೂಡ ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಂದರು. ಇವಾಗ ನಿನ್ನ ಮಗ ಅದಕ್ಕೂ ಕೂಡ ಮೀರಿ ಬೇರೆ ಯಾವುದೋ ಹುಡುಗಿನೇ ಎತ್ತಾಕೊಂಡು ಹೋಗಿದ್ದಾನೆ. ಖಂಡಿತವಾಗ್ಲೂ ಕೂಡ ನಿನ್ನ ಮಕ್ಕಳು ನಿನ್ನ ಹೆಸರನ್ನು ಉಳಿಸೋದಿಲ್ಲ. ಏನೋ ನಮ್ಮ ಮನೆ ಮುಂದೆನೆ ಕಟ್ಟಿ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂತ ಚಾಲೆಂಜ್ ಹಾಕಿದ್ರೆ ಏನು ಇವಾಗ ಆಗ್ತಾ ಇರೋದು? ಇಲ್ಲಿ ನಿನ್ನ ಮಗನನ್ನು ಪೊಲೀಸ್ ಅವ್ರು ಹೇಳ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಮರ್ಯಾದೆ ಬೀದಿಗೆ ಬಿದ್ದಿದೆ, ನಿನಗೂ ನಿನ್ನ ಹೆಂಡತಿ ಇಬ್ರಿಗೂ ಕೂಡ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಆಡ್ಕೋತಿರ್ತಾರೆ. ಇದ್ದ ಕಡೆ ನಂದವರು ನನ್ನ ಮಗ ಏನು ಅಂತ ಗೊತ್ತದ, ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಕೂಡ ಗೊತ್ತದ ಅಂತ ಇನ್ಸ್ಪೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಬಟ್ ಇನ್ಸ್ಪೆಕ್ಟರ್ ಏನೂ ಕೂಡ ಯಾರ ಮಾತನ್ನು ಕೂಡ ಕೇಳ್ದ ಅಲ್ಲಿಂದ ವಲ್ಲಭನನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ. ನಂತರ ಚಂದ್ರಕಾಂತ್ ಸೂರ್ಯಕಾಂತ್ ಇಬ್ರು ಕೂಡ ಅಬ್ಬರಿಸೋದಕ್ಕೆ ಶುರು ಮಾಡ್ಕೋತಾರೆ. ನಿನ್ನನ್ನು ನೋಡ್ತಾ ಇದ್ರೆ ಯಾಕೋ ಅನುಮಾನ ಬರ್ತದೆ, ನೀನೇ ಎಲ್ರಿಗೂ ಕೂಡ ಲವ್ ಮಾಡಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತೀಯೇನು? ನಿನ್ನ ಬುದ್ಧಿನೇ ಬಂದಿರಬೇಕು ನಿನ್ನ ಮಕ್ಕಳಿಗೆ ಅಲ್ವಾ? ಹಾಗೆ ಹೀಗೆ ಅಂದಾಗ ಇಲ್ಲಿ ನಿಜಕ್ಕೂ ಸುಂದ್ರ ಅವರು ಬಂದಿದ್ದೆ, ದಯವಿಟ್ಟು ಅಣ್ಣ ಒಳಗಡೆ ಹೋಗ್ಬಿಡಿ, ಸಾಕು ನೀವು ಈ ರೀತಿ ಜೇಡಿಸಿದ್ದು ಅಂತಾರೆ. ಕೇಶವ ಹೊಡೆಯೋದಕ್ಕೆ ಮುಂದಾಗ್ಬಿಡ್ತಾರೆ. ನಂತರ ಇಲ್ಲಿ ಚಂದ್ರಕಾಂತ್ ಸೂರ್ಯಕಾಂತ್ ಒಳಗಡೆ ಹೋಗ್ತಾರೆ. ಈ ಕಡೆ ಗಿರೀಶ್ ಅವರು ಹೆಣ್ಮಕ್ಳು ಎಲ್ಲರನ್ನ ಕೂಡ ನೀವಿರಿ, ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿ ನಂದ ಮತ್ತೆ ಅವರ ಮಕ್ಕಳು ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಕಡೆ ಹೋಗಿದ್ದಾರೆ. ಎತ್ತ ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ. ನಿನ್ನೆ ತಾನೇ ನಮಗೆ ಅವಮಾನ ಮಾಡಿದ, ಅವರಪ್ಪನ ಕಾಲು ಮುಟ್ಟೋ ಯೋಗ್ಯತೆ ಇಲ್ಲ ಅಂತ ನಾವು ಅನ್ಕೋತಾ ಇದ್ವಿ, ಹೇಗಪ್ಪ ಇವನನ್ನ ಹಾಳು ಮಾಡೋದು ಅಂತ. ಆದರೆ ಅವನೇ ಮಾಡ್ಕೊಂಡಿರೋ ಕೆಟ್ಟಾಗ ಅವನೇ ಬಿದ್ದಿದ್ದಾನೆ. ಕೊನೆಗೂ ನಾವು ಅನ್ಕೊಂಡಿದ್ದು ನಿಜಾನೇ ಆಗ್ಬಿಟ್ಟಿದ್ದಾನೆ. ನಾವು ಏನೂ ಮಾಡ್ದೇನೆ ಅವನು ಜೈಲು ಸೇರ್ಕೊಂಡಿದ್ದಾನೆ ಅಂದಾಗ ಹೌದು ನಿಜಕ್ಕೂ ನೆನೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ? ಖಂಡಿತ ಇವತ್ತು ಅಷ್ಟೇ ತೃಪ್ತಿ ಆಗ್ತದೆ ನನಗೆ ಅಂತ ಹೇಳಿ ಸೂರ್ಯಕಾಂತ್ ಹೇಳ್ತಾರೆ. ಅಣ್ಣ ಏನು ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಅವನಂತೂ ಹೊರಗಡೆ ಬರೋದೇ ಇಲ್ಲ ಈ ಕೇಸಲ್ಲಿ ಅಂದಾಗ ಅವನು ಬರಬಾರ್ದು. ಆ ಕೇಶವ ಅವನ ಹೆಂಡತಿಯನ್ನ ನನ್ನ ಮಗ ಕಿಡ್ನಾಪ್ ಮಾಡ್ದ ಅಂತ ಹೇಳಿ ಎಷ್ಟೆಲ್ಲ ಹಾರಾಡ್ದ. ಆದರೆ ಇವತ್ತು ಅವನ ತಮ್ಮನೇ ಒಬ್ಬರನ್ನ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಕರ್ಕೊಂಡು ಹೋಗಿದ್ದಾರೆ. ನನ್ನ ಮಗ ಆದರೂ ಅವನು ತಂಗಿಯನ್ನು ಎತ್ಕೊಂಡು ಹೋಗಿದ್ದ, ಇವನು ಇನ್ಯಾರನ್ನೋ ಎತ್ಕೊಂಡು ಹೋಗಿದ್ದಾನೆ. ಅವನು ಮಾಡಿದ್ದು ನಮಗೋಸ್ಕರ, ಅವ್ರ ತಂದೆ ತಾಯಿಗೋಸ್ಕರ. ಆದರೆ ಇವನು ಮರ್ಯಾದೆ ತೆಗೆಯೋ ಕೆಲಸವನ್ನು ಮಾಡಿದ್ದಾನೆ. ಖಂಡಿತವಾಗ್ಲೂ ಅವರು ಹೊರಗಡೆ ಬರಲೇಬಾರ್ದು ಅಂತ ಹೇಳಿ ಕೇಕೆ ಹಾಕಿ ಸಂಭ್ರಮಿಸ್ತಿದ್ದಾರೆ ಚಂದ್ರಕಾಂತ್ ಸೂರ್ಯಕಾಂತ್. ಅತ್ತ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾಗೆ ಇಲ್ಲಿ ವಲ್ಲಭ ಸರ್ ನಾನು ನಿಜವಾಗ್ಲೂ ಮಾಡಿಲ್ಲ ಸರ್ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಆ ಹುಡುಗಿ ತಂದೆ ಬರ್ತಾರೆ. ಪೊಲೀಸ್ ಅವ್ರನ್ನ ಕೇಳ್ತಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ದಯವಿಟ್ಟು ನನ್ನ ಮಗಳು ಸಿಕ್ಕದ್ಲ ಅಂದಾಗ ನೀವು ಕಂಪ್ಲೇಂಟ್ ಕೊಟ್ಟಿರೋ ಹುಡುಗನ ಕರ್ಕೊಂಡು ಬಂದಿದ್ದೀವಿ ವಿಚಾರಿಸೋದಕ್ಕೆ ಅಂತಾರ. ನಂತರ ಕುತ್ಕಿ ಪಟ್ಟಿ ಹಿಡ್ದದ್ದೆ, ಹೇಳು ನನ್ನ ಮಗಳು ಎಲ್ಲಿ ಅಂದಾಗ ಸರ್ ದಯವಿಟ್ಟು ಕೇಳಿ ನಾನು ಹೇಳ್ತೀನಿ, ನಾನು ನಿಜವಾಗ್ಲೂ ನಿಮ್ಮ ಮಗಳನ್ನ ನಿಮ್ಮ ಮನೆ ಪಕ್ಕದ ರೋಡಲ್ಲೇ ತಂದು ಬಿಟ್ಟು ಹೋದೆ ಸರ್, ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದಾಗ ಇವನನ್ನು ಯಾವುದೇ ಕಾರಣಕ್ಕೂ ಬಿಡ್ಬಿಡಿ ಸರ್, ಇವನನ್ನು ಸರಿಯಾಗಿ ತರಾಟೆಗೆ ತಗೊಳ್ಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ವಲ್ಲಭನ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಅಂತ ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ. ಬರ್ತಿದ್ದಾಗೇ ನೋಡಿ ನನ್ನ ಮಗ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ನಂಗೆ ಅರ್ಥ ಆಗತ್ತೆ ನಿಮ್ಮ ಸಂಕಟ ಏನು ಅಂತ, ನನಗೂ ಕೂಡ ಹೆಣ್ಮಕ್ಳಿದ್ದಾರೆ, ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು, ನನ್ನ ಮಗ ತುಂಬ ಒಳ್ಳೆಯವನು ಅಂತ, ಕೆಟ್ಟ ಹುಡುಗ ಅಲ್ಲ, ಸಂಸ್ಕಾರವಂತ ಅವನು ಅಂತ ಹೇಳಿ ನಂದವರು ಹೇಳ್ತಿರ್ತಾರೆ. ನನ್ನ ಮಗಳು ಕಾಣಿಸ್ತಿಲ್ಲ, ಅದಕ್ಕೆ ಇವನೇ ಕಾರಣ ಅಂತಾನೆ ಅವರು ಹೇಳ್ತಾರೆ. ನಂತರ ಇಲ್ಲಿ ಅವ್ರನ್ನ ಎಳ್ಕೊಂಡು ಒಳಗಡೆ ಸೆಲ್ ಒಳಗಡೆ ಹಾಕ್ಬಿಡ್ತಾರೆ ಇನ್ಸ್ಪೆಕ್ಟರ. ಇತ್ತ ಕಡೆ ನಂದವ್ರಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅಪ್ಪ ಭಾವಂಗೆ ಕಾಲ್ ಮಾಡಿಯಪ್ಪ ಅಂತ ಹೇಳಿದಾಗ ಹೌದು
ಹೌದಲ್ವಾ, ನನಗೆ ಮರ್ತೇ ಹೋಗಿತ್ತು ಅಂತ ಹೇಳಿದ್ದೆ. ಅವರ ಅಳಿಯಂಗೆ ಕಾಲ್ ಮಾಡ್ತಾರೆ, ಬಟ್ ಅಳಿಯ ಮೀಟಿಂಗ್ ಅಂತ ಹೇಳಿ ಹೈದ್ರಾಬಾದ್ಗೆ ಹೋಗಿದ್ದಾರೆ. ಏನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ, ವಲ್ಲಭನನ್ನು ನಾನು ಬಿಡಿಸಿ ಕರ್ಕೊಂಡು ಬರ್ತೀನಿ, ಸಂಜೆ ಒಳಗಡೆ ಮೀಟಿಂಗ್ ಮುಗ್ದಿದೆ, ಬಂದುಬಿಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇತ್ತ ಕಡೆ ಗಿರೀಶ್ ಅವರು, ನನ್ನ ಮಗಂಗೆ ಯಾಕೆ ದೇವರು ಈ ರೀತಿ ಶಿಕ್ಷೆ ಕೊಡ್ತಾನೆ, ನನ್ನ ಮಗ ಯಾವತ್ತೂ ಯಾರಿಗೂ ಕೇಡನ್ನು ಬಯಸ್ತವನಲ್ಲ, ಅವ್ನು ಯಾವತ್ತೂ ಒಬ್ಬರಿಗೆ ಒಳ್ಳೆಯದನ್ನೇ ಮಾಡ್ತಾನೆ, ಅಂಥದ್ರಲ್ಲಿ ಇವತ್ತು ಮತ್ತೆ ಅವನಿಗೆ ಈ ರೀತಿ ಕೆಡಕಾಗಿದೆ, ಏನು ಮಾಡೋದು ಅಂತ ಕಣ್ಣೀರು ಹಾಕಬೇಕಿದ್ರೆ ಅತ್ತೆ ಯೋಚನೆ ಮಾಡಬೇಡಿ ಅತ್ತೆ, ಅಳಬೇಡಿ, ನಾನು ಅವನೇ ಹೆಂಡತಿ ಹೇಳ್ತಿದ್ದೀನಿ, ನನ್ನ ಗಂಡ ವಲ್ಲಭ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಖಂಡಿತ ನನ್ನ ವಲ್ಲಭ ಯಾವುದೇ ರೀತಿ ತಪ್ಪು ಮಾಡಿರ್ಲಿಕ್ಕಿಲ್ಲ, ಖಂಡಿತ ಅವನು ಸರಿಯಾದ ಕೆಲಸನೇ ಒಳ್ಳೆ ಕೆಲಸ ಮಾಡಿರ್ತಾನೆ, ಬಟ್ ಅಲ್ಲಿ ಏನೋ ನಡೆದಿದೆ ಅತ್ತೆ, ಯೋಚನೆ ಮಾಡಬೇಡಿ, ಮಾವ ಎಲ್ಲ ಕೂಡ ಹೋಗಿದಾರಲ್ವ, ಖಂಡಿತ ಬಿಡಿಸ್ಕೊಂಡು ಕರ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳಿ ಸಮಾಧಾನ ಪಡಿಸ್ತಿದ್ದಾಳೆ. ಎತ್ತ ಕಡೆ ಕಲ್ಲವರು ಅತ್ತೆ ಹತ್ರ ಏನತ್ತೆ ಇದು, ನನ್ನ ಮಗಳು ನೆನ್ನೆ ತಾನೇ ಚೆನ್ನಾಗಿದ್ದಾಳೆ ಅಂತ ಹೇಳುವಷ್ಟರಲ್ಲಿ ಈ ರೀತಿ ಆಗೋಯ್ತಲ್ಲ, ಆ ಇಂದ್ರ ಅದು ಯಾವ ಬಾಯಲ್ಲೇ ಹೇಳಿದ್ಲು, ನಿನ್ನ ಮಗಳ ಮೇಲೆ ಕಣ್ಣು ಬಿದ್ದರೆ ಅವರು ಅದಕ್ಕಿಂತ ನೋವು ಅನುಭವಿಸ್ಬೋದು ಅಂತ, ಹಾಗೆ ಆಗೋಯ್ತಲ್ಲ, ಆ ಇಂದ್ರ ಇನ್ನೊಮ್ಮೆ ನನ್ನ ಮಗಳ ಬಗ್ಗೆ ಮಾತಾಡಲಿ, ಖಂಡಿತ ಸುಮ್ಮನೆ ಬಿಡುವುದಿಲ್ಲ, ಅದು ಹೇಗಾದರೂ ಮನಸ್ಸು ಬರುತ್ತೆ ನನ್ನ ಮಗಳ ಬಗ್ಗೆ ಆ ರೀತಿ ಕೆಟ್ಟದಾಗಿ ಮಾತಾಡೋದಕ್ಕೆ. ಅವಳನ್ನ ಚಿಕ್ಕಮ್ಮ ಅಂತ ಬಾಯಿ ತುಂಬ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ತಾ ಇದ್ಲು, ಚಿಕ್ಕದ್ರಲ್ಲಿ ಅವಳದೇ ಕೈಯಲ್ಲಿ ಆಡಿ ಬೆಳೆದಂಥ ಮಗಳ ವಿಶ್ವದಲ್ಲಿ ಈ ರೀತಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ, ಅವಳಿಗೆ ಸಿಗಲಿ, ಅವಳಿಗಂತೂ ಗ್ರಾಚಾರ ಬಿಡಿಸ್ದೆ, ನಾನಂತೂ ಸುಮ್ಮನಿರುವುದಿಲ್ಲ ಅಂತ ಹೇಳಿ ಕಲಾವರು ಸೆಟ್ ಆಗ್ತಿದ್ದಾರೆ. ಇತ್ತ ಕಡೆ ಅಜ್ಜಿ ಹೋಗಿದ್ದೆ ಮಗನ ಹತ್ರ, ನೋಡು ಮಗನೇ, ಅಲ್ಲಿ ನಿನ್ನ ತಂಗಿ ಹಾಗೆ ನಿನ್ನ ಮಗಳು ಇಬ್ಬರು ಕೂಡ ಕಷ್ಟ ಅನುಭವಿಸ್ತಿದ್ದಾರೆ, ನಿನಗೆ ಲಾಯರ್ ಪೊಲೀಸ್ ಅವರು ಎಲ್ಲ ಕೂಡ ಗೊತ್ತಿರ್ತಾರಲ್ವ, ಹೋಗ್ಬಿಟ್ಟು ವಲ್ಲಭನನ್ನ ಬಿಡಿಸ್ಕೊಂಡು ಬಾಪ, ಇಲ್ಲಾಂದರೆ ಖಂಡಿತ ಅವರು ಸಂಕಟ ಪಡ್ತಾರೆ ಅಂತ. ಹೌದಲ್ವಮ್ಮ, ನೀನು ಹೇಳ್ತಿರೋದು ನಿಜ, ಬಿಡಿಸ್ಕೊಂಡು ಬರಲೇಬೇಕಲ್ವಾ, ನನ್ನ ತಂಗಿ ಮತ್ತು ನನ್ನ ಮಗಳು ಕಷ್ಟಪಡ್ತಾರೆ ಅಂತ ಹೇಳಿದ್ದೆ, ಕೇಕೆ ಹಾಕ್ತಿದ್ದಾರೆ, ಅವರಿಬ್ಬರು ಅನುಭವಿಸ್ಲೇಬೇಕು, ಅವ್ರಿಗೆ ಸರಿಯಾಗಿ ಆಗಿದೆ ಅಂತ ಹೇಳಿದ್ರು ಮುಖಾಂತರ ಯಾವುದೇ ಕಾರಣಕ್ಕೂ ಅವರನ್ನು ಬಿಡಿಸ್ಕೊಂಡು ಬರುವುದಿಲ್ಲ ಅಂತ ಹೇಳಿ ಸೂರ್ಯಕಾಂತ ಹೇಳ್ತಾರೆ. ತದನಂತರ ಆಯ್ತ ಕಡೆ ನಂದ ಅವರ ಒಂದು ಅಳಿಯ ಬರ್ತಾರೆ, ಯಾವುದೇ ರೀತಿಯ ಭಾರ್ಗವಿ ಏನು ಬರುವುದಿಲ್ಲ, ಅಳಿಯನೇ ಬರ್ತಾರೆ. ಅಳಿಯ ಬರೋದ್ರ ಮುಖಾಂತರ ಇಲ್ಲಿ ವಲ್ಲಭನಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗೋದಕ್ಕೆ ಮುಂದಾಗ್ತಿದ್ದಾರೆ. ವಲ್ಲಭ ಕೂಡ ಹೊರ ಬಂದಿದ್ದಾರೆ, ಅಷ್ಟರಲ್ಲಿ ಅಲ್ಲಿಗೆ ಚಂದ್ರಕಾಂತ್ ಬಂದಿದ್ದ, ಇವನನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡಿ, ಇವ್ರ ಫ್ಯಾಮಿಲಿನೇ ಇಂಥವ್ರು, ಇವನನ್ನ ಒದ್ದು ಒಳಗಡೆ ಹಾಕಿ ಅಂತ ಹೇಳ್ತಿರ್ತಾರೆ. ದೊಡ್ಡ ಗಲಾಟೆ ಆಗ್ತಿರುತ್ತೆ. ಎತ್ತ ಕಡೆ ಮೀನಾ ಹತ್ರ ಮಾಧವ್ ಅವರು ಈ ಒಂದು ವಿಶ್ವನ ಹೇಳ್ತಾರೆ, ಆ ಮುಚ್ಚಕಪ್ಪ ಬಂದು ಗಲಾಟೆ ಮಾಡ್ತಿದ್ದಾರೆ, ಬಿಡಬಾರ್ದು ಅಂತ ಹೇಳ್ತಾರೆ. ಈ ಒಂದು ವಿಶ್ವ ಕೇಳ್ದಂತ ಅಮ್ಮು ರೆಬೆಲ್ ಆಗ್ತಾಳೆ, ಅಪ್ಪ ಅಂತ ಹೇಳಿ ಎದುರುಗಡೆ ಮನೆಗೆ ಹೋಗ್ತಾಳೆ, ಅಪ್ಪನ ವಿರುದ್ಧ ಸಿಡಿದು ಹೇಳ್ತಾಳೆ, ಏನು ಅನ್ಕೊಂಡಿದ್ರ, ನನ್ನ ಗಂಡನ ಬಿಡಿಸ್ಕೊಂಡು ಬರೋಕೆ ಹೋಗಿದ್ರೆ ಚಿಕ್ಕಪ್ಪ ಅಲ್ಲಿ ಹೋಗ್ಬಿಟ್ಟು ಚಾಡಿ ಹೇಳಿ ನನ್ನ ಗಂಡನ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ. ನೋಡಿ, ನನ್ನ ಗಂಡಂಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಅವ್ನು ಬರಲಿಲ್ಲ ಅಂದರೆ ಖಂಡಿತ ಇವಳು ಅಪ್ಪ ಅನ್ನೋದು ಕೂಡ ನೋಡೋದಿಲ್ಲ, ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಪ್ಪನಿಗೆ ಆವಾಜ್ ಹಾಕ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.